ಓಂ ವಿಶೇಷಣಾಚ್ಚ ಓಂ ಯಸ್ಯೇತುರೀಜಾನಾನಾಂ ಅಕ್ಷರಂ ಬ್ರಹ್ಮ ತತ್ಪರಂ ಯಥೇಶ್ವರಶ್ಚ ಜೀವಶ್ಚ ಸತ್ಯಭೇದೋ ಪರಸ್ಪರಂ ತೇನ ಸತ್ಯೇನ ಮಾಂ ದೇವಾಃ ತ್ರಾಯಂತು ಸಹ ಕೇಶವಾಃ. ತತ್ವಪ್ರಕಾಶಿಕ ನಾವು ನೋಡ್ತಿದ್ದೇವೆ ಈ ಸೂತ್ರದಲ್ಲಿ. ಅದರಲ್ಲಿ ಬ್ರಹ್ಮ ಶಬ್ದದ ಮಹತ್ವ ಏನು ಅಂತ ಅನ್ನೋದನ್ನ ಆಚಾರ್ಯರು ಪುರಾಣಗಳಿಗೆ ಅನುಸಾರವಾಗಿ ಹೇಳಿದ್ದನ್ನ ನೋಡಿದ್ದೇವೆ. ಹಾಗೇನೆ ಯಸ್ಯೇತು ಈಜಾನಾನಾಂ ಅನ್ನುವಲ್ಲಿ ಈಜಾನ ಅನ್ನೋ ಶಬ್ದಕ್ಕೆ ಏನೇನು ಅರ್ಥ ಅಂತನ್ನೋದನ್ನು ಕೂಡ ನೋಡಿದ್ದೇವೆ. ಸಂಸಾರದಲ್ಲಿ ಹೆದರಿ ನಡುಗುತ್ತಾ ಇರುವವರು ಅಂತ ಅರ್ಥ. ಸಂಸಾರದಲ್ಲಿ ಮುನ್ನಡಿತಾ ಇರುವಂತಹವರು, ಇಂಥವರೆಲ್ಲರಿಗೂ ಕೂಡ ಆ ಭಗವಂತ ಸೇತುವಿನಂತೆ ಅಂತೆ ಇಷ್ಟ ಅರ್ಥ ನಾವು ನೋಡಿದ್ದೇವೆ. ಏವಂ ಸರ್ವಗುಣವಾಚಿ ಯಥೋ ಬ್ರಹ್ಮ ಶಬ್ದ, ಅದರ ಮುಂದಿನ ಭಾಗ ಈಗ ನೋಡಬೇಕು. ಈ ಬ್ರಹ್ಮ ಶಬ್ದ ಅನ್ನೋದು ಸರ್ವಗುಣವಾಚಿ, ಎಲ್ಲ ಗುಣಗಳನ್ನು ಒಳಗೊಂಡಂಥದ್ದು, ಎಲ್ಲ ಗುಣಗಳನ್ನು ಹೇಳ್ತದೆ. ಆದ್ರಿಂದ ಈ ಬ್ರಹ್ಮ ಶಬ್ದ ಸರ್ವಗುಣವಾಚಿ ಆದ್ರಿಂದ ವಿಷ್ಣುವಿಗೆ ಅದು ವಾಚಕ, ಬೇರೆ ಯಾರಿಗೂ ಕೂಡ ಅದು ವಾಚಕ ಅಲ್ಲ. ಯಾಕೆಂದ್ರೆ ಅವನೇ ಅಮಿತ ಗುಣ ಆದ್ದರಿಂದ. ಅವನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಅಮಿತ ಗುಣಗಳಿಲ್ಲ. ಆದ್ರಿಂದ ಬ್ರಹ್ಮಶಬ್ದವು ಕೂಡ ಅವನನ್ನೇ ಹೇಳ್ತದೆ. ಇಲ್ಲಿಯವರೆಗೆ 2 ಸೂತ್ರಗಳನ್ನು ವ್ಯಾಖ್ಯಾನ ಮಾಡಿದರು. ಒಂದಿದು ಈಗ ನಾವು ನೋಡ್ತಿರುವಂತಹ ವಿಶೇಷಣಾಚ್ಚ ಅನ್ನೋ ಸೂತ್ರ, ಮತ್ತೆ ಇದ್ರ ಹಿಂದಿನ ಗುಹಾಂ ಪ್ರವಿಷ್ಟಾವಾತ್ಮಾನೋ ಹಿತದರ್ಶನಾಥ್ ಅಂತ ಒಂದು ಸೂತ್ರ. 2 ಸೂತ್ರಗಳನ್ನು ಹೀಗೆ ವ್ಯಾಖ್ಯಾನ ಮಾಡಿ ಬೇರೆಯವರು ಏನು ಅಪವ್ಯಾಖ್ಯಾನಗಳನ್ನು ಮಾಡಿದ್ದಾರೆ, ವಿಶೇಷವಾಗಿ ಅದ್ವೈತದಲ್ಲಿ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅದ್ವೈತದ ವ್ಯಾಖ್ಯಾನವನ್ನ ಈಗ ನಿರಾಕರಣೆ ಮಾಡ್ತಾ ಇದ್ದಾರೆ. ನಚ ಅನ್ನೋ ಮಾತಿನಿಂದ ಆಚಾರ್ಯರ ಭಾಷ್ಯದಲ್ಲಿ ನಚ ಜೀವೇ ಸಮನ್ವಯ ವಿಧೀಯತೆ, ಬ್ರಹ್ಮನಲ್ಲಿ ಸಮನ್ವಯ ಮಾಡಲಿಕ್ಕೆ ಹೊರಟಂತ ಪ್ರಸಂಗ ಇದು, ಹೊರತು ಜೀವನಲ್ಲಿ ಸಮನ್ವಯ ಮಾಡುವಂತ ಪ್ರಸಂಗ ಇಲ್ಲ ಅಂತ ಅದರ ತಾತ್ಪರ್ಯ. ಹಾಗೆ ಯಾಕೆ ಹೇಳ್ತಾರೆ? ಜೀವನಲ್ಲಿ ಸಮನ್ವಯ ಮಾಡಲಿಕ್ಕೆ ಅದ್ವೈತಿಗಳಾದರೂ ಹೊರಟಿದ್ದಾರೋ ಹೇಗೆ ಅನ್ನೋದನ್ನ ಈಗ ನೋಡಬೇಕು. ಈ ಅದ್ವೈತದ ವ್ಯಾಖ್ಯಾನ ಏನಿದೆ ಮೊದಲು ಅದನ್ನು ಪ್ರಸ್ತುತಪಡಿಸ್ತಾರೆ. ಆ ಅದ್ವೈತ ವ್ಯಾಖ್ಯಾನದಲ್ಲಿ ಮೊದಲು ಅದ್ವೈತಿಗಳಿಗೆ ಪೂರ್ವ ಪಕ್ಷ ಆದಂತಹ ವ್ಯಾಖ್ಯಾನದ ಬಗ್ಗೆ ವಿವರಣೆ ಇದೆ, ಅದನ್ನು ಗಮನಿಸಬೇಕು. ಅತ್ರ ಪ್ರತೀತವು ಅಂತ ಏನಿದೆ, ಮೊದಲು ಅದ್ವೈತದ ಸಿದ್ಧಾಂತಕ್ಕೆ ಅದ್ವೈತದ ಸಿದ್ಧಾಂತ ಮಂಡನೆ ಆಗುವುದಕ್ಕಿಂತ ಮುಂಚೆ ಏನು ಪೂರ್ವಪಕ್ಷ, ಅವ್ರಿಗೇನು ಪೂರ್ವಪಕ್ಷ ಇದೆ ಅದನ್ನು ಹೇಳ್ತಾರೆ. ಅದಾದ್ಮೇಲೆ ಅದ್ವೈತವನ್ನು ಹೇಳ್ತಾರೆ. ಮುಂದೆ ನಮ್ಮ ಪಕ್ಷದ ಮಂಡನ ಅಲ್ಲಿ ನಡೀತದೆ. ಈ ಪಿಬಂತವು ಅತ್ರ ಪ್ರತೀತವು ಪಿಬಂತವು, ಇಲ್ಲಿ ಕುಡಿತಾರೆ ಅಂತ ಕಾಣ್ತಾ ಇದೆಯಲ್ಲ, ಇಬ್ಬರು ಪಾನ ಮಾಡ್ತಿದ್ದಾರೆ ಅಂತ, ಹೀಗೆ ಅವರು ಶ್ರುತಿಯಲ್ಲಿ ಕೇಳಲ್ಪಡ್ತಾ ಇದ್ದಾರಲ್ಲ, ಅವ್ರು ಯಾರು ಅಂತ ಪ್ರಶ್ನೆ. ಕಿಂ ಬುದ್ಧಿಜೀವವು ಜೀವೇಶ್ವರವೋ ವೇದಿ ಸಂದೇಹ. ಇಬ್ಬರಂತೂ ಇದ್ದಾರೆ, ಒಂದು ಬುದ್ಧಿ ಮತ್ತು ಒಂದು ಜೀವ ಅಂತ ಅರ್ಥವೋ, ಅಥವಾ ಜೀವೇಶ್ವರರು ಅಂತ ಜೀವೇಶ್ವರರು ಅಂತ ಒಂದು ಸಂಶಯ. ಆಗ ಆ ಪೂರ್ವ ಪಕ್ಷದವರು ಬುದ್ಧಿಜೀವಾವಿತಿ ಪ್ರಾಪ್ತೆ, ಬುದ್ಧಿ ಮತ್ತು ಜೀವರೇ ಇಲ್ಲಿ ಪಿಬಂತವು ಅಂತ ಪ್ರತಿಪಾದನೆ ಮಾಡ್ತಾರೆ. ಹಾಗೆ ಪ್ರತಿಪಾದನೆ ಮಾಡಿದಾಗ ಸಿದ್ಧಾಂತಿತಂ ಈ ಶಬ್ದ ಗಮನಿಸಬೇಕು. ಆವಾಗ ಅದ್ವೈತಿಗಳು ತಮ್ಮ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಇಲ್ಲಿ ಸಿದ್ಧಾಂತಿತಂ ಅನ್ನೋ ಮಾತಿನಿಂದ ನಮ್ಮ ಸಿದ್ಧಾಂತದ ಪ್ರತಿಪಾದನೆ ಅಲ್ಲ ಇದು. ಬುದ್ಧಿಜೀವಾವಿತಿ ಪ್ರಾಪ್ತೆ, ಪಾನ ಮಾಡ್ತಾ ಇರುವವರು ಬುದ್ಧಿ ಮತ್ತು ಜೀವ ಅಂತ ಅದ್ವೈತದ ಪೂರ್ವಪಕ್ಷ, ಅದ್ವೈತಕ್ಕೆ ಯಾರು ಪೂರ್ವಪಕ್ಷಿಗಳಾಗಿದ್ದಾರೋ ಅವರು ಹೇಳಿದಾಗ, ಅವರಿಂದ ಮಂಡಿಸಲ್ಪಟ್ಟಾಗ ಸಿದ್ಧಾಂತಿತಂ ಅದ್ವೈತಿಗಳಿಂದ ಹೀಗೆ ಸಿದ್ಧಾಂತ ಮಾಡಲ್ಪಟ್ಟಿದೆ ಅಂತ. ನನಗೆ ಆ ಅದ್ವೈತಿಗಳಿಗೆ ಪೂರ್ವ ಪಕ್ಷದವರು ಯಾರು ಅಂತ ಅನ್ನೋದು ನಾನು ಶಾಂಕರ ಭಾಷೆ ಹುಡುಕಿದ್ರು ಕೂಡ ಗಮನಕ್ಕೆ ಬರಲಿಲ್ಲ, ಅಥವಾ ನಾನು ಸರಿಯಾಗಿ ಹುಡುಕಲಿಲ್ಲ ಅಂತ ಇಟ್ಕೋಬಹುದು. ಅದೇನೇ ಇರಲಿ, ಪ್ರಾಯ ಸಾಂಖ್ಯರಿದ್ದಿರಬೇಕು. ಬುದ್ಧಿ ಮತ್ತು ಜೀವರು ಇವರೇ ಇಬ್ರು ಅಲ್ಲಿ ಪಾನ ಮಾಡ್ತಾ ಇರುವುದು ಅಂತ ಅದರ ತಾತ್ಪರ್ಯ. ಬುದ್ಧಿ ಮತ್ತು ಜೀವರು, ದ್ವಿವಚನದಿಂದ ಬುದ್ಧಿ ಮತ್ತು ಜೀವರನ್ನು ಇಟ್ಕೋಬೇಕು ಅಂತ ಆ ಪೂರ್ವ ಪಕ್ಷದವರ ಅಭಿಪ್ರಾಯ. ಈ ಶ್ರುತಿಗಳಿಗೆ ಅನೇಕರು ಬೇರೆ ಬೇರೆಯವರು ವ್ಯಾಖ್ಯಾನ ಮಾಡಿದ್ದಾರೆ, ಉಪನಿಷತ್ತುಗಳಿಗೆ ಇತ್ಯಾದಿಗಳಿಗೆ. ಅದರಲ್ಲಿ
ಈ ಸಾಂಖ್ಯರು ಕೂಡ ಒಬ್ಬರು ಅಂತ ಇಷ್ಟು ಕಾಣಿಸ್ತದೆ. ಅಂತೂ ಬುದ್ಧಿ ಮತ್ತು ಜೀವರನ್ನೇ ಇಲ್ಲಿ ಪಿಬಂತವು ಅಂತ ಇಟ್ಕೋಬೇಕು ಅಂತ ಪ್ರಶ್ನೆ ಬಂದಾಗ ಸಿದ್ಧಾಂತ ಅದ್ವೈತಿಗಳು ಹೇಳ್ತಾರೆ ತಮ್ಮ ಸಿದ್ಧಾಂತವನ್ನ ಏನಂತ, ಜೀವೇಶ್ವರಾವೇತೋ ಭವತಃ, ಇವರಿಬ್ರು ಯಾರಾಗಬೇಕು, ಪಾನ ಮಾಡ್ತಾ ಇರೋರು ಯಾರಾಗಬೇಕು, ಜೀವೇಶ್ವರರೇ ಆಗಬೇಕು. ಅನ್ಯಸ್ಯ ಪಾತೃ ಭವತಃ, ಯಾಕೆಂದ್ರೆ ಅನ್ಯತರಸ್ಯ ಪಾತೃತ್ವೇನ ಜೀವತ್ವೇ ಸಿದ್ಧೆ. ಅಲ್ಲಿ ಭವತಃ ಆದ್ಮೇಲೆ ನಮ್ಮ ಸೌಲಭ್ಯ ದೃಷ್ಟಿಯಿಂದ ಒಂದು ಕಾಮ ಇರಬೇಕು. ಆದ್ರೆ ಕಾಮ ಅಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಜಯತೀರ್ಥರು ಪ್ರಯೋಗ ಮಾಡಿದ್ದು ಸಂಧಿಯಾಗಿ ಪ್ರಯೋಗ ಮಾಡಿದ್ದಾರೆ, ಆದ್ರಿಂದ ಅಲ್ಲಿ ಕಾಮ ಹಾಕ್ಲಿಕ್ಕೆ ಬರೋದಿಲ್ಲ. ವಸ್ತುತಃ ಜೀವೇಶ್ವರಾವೇವ ಭವತಃ, ಇವರಿಬ್ರು ಪಾನ ಮಾಡ್ತಾ ಇರುವವರು ಜೀವೇಶ್ವರರೇ ಆಗಬೇಕು. ಯಾಕೆಂದ್ರೆ ಭಾವ್ಯತ್ವ ಅಂತ ಕೊನೆಗೆ ಉತ್ತರ ಕೊಟ್ಟಿದ್ದಾರೆ. ಅಂತ ಹೀಗೆ ನಮ್ಮ ಅರ್ಥ ಸೌಲಭ್ಯ ದೃಷ್ಟಿಯಿಂದ ಕಾಮ ಇದ್ರೆ ಒಳ್ಳೇದಷ್ಟೆ. ಸರಿ, ಯಾಕೆಂದ್ರೆ ಈಗ ಅಲ್ಲಿ ಇಬ್ಬರಂತೂ ಪಾನ ಮಾಡ್ತಿದ್ದಾರೆ ಅಂತ ತಿಳಿದು ಬಂದಿದೆ. ಅನ್ಯತರಸ್ಯ ಪಾತೃತ್ವೇನ ಜೀವತ್ವೇ ಸಿದ್ಧೆ. ಅಲ್ಲಿ ಇಬ್ಬರ ಪೈಕಿ ಅನ್ಯತರ ಅಂದ್ರೆ ಒಬ್ಬ ಜೀವ ಎಂಬುದಾಗಿ ಸಿದ್ಧ ಆಯಿತು. ಹೇಗೆ ಸಿದ್ಧ ಆಯ್ತದು ಅಂದ್ರೆ, ಪಾನ ಮಾಡ್ತಾ ಇರುವನು ಜಡಕ್ಕೆ ಪಾನ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಪಾತ ಅಂತ ಹೇಳಿರೋದ್ರಿಂದ ಜೀವ ಅಂತಾನೆ ಸಿದ್ಧ ಆಯಿತು ಇಬ್ಬರಲ್ಲಿ ಒಬ್ಬನಿಗೆ. ಹಾಗಾಗಿ ಇನ್ನೊಬ್ಬ ಇದ್ದಾನೆ, ಆ ಇನ್ನೊಬ್ಬನಿಗೂ ಕೂಡ ಚೇತನತ್ವವೇ ಇರಬೇಕು, ಇನ್ನೊಬ್ಬನೂ ಚೇತನನೇ ಆಗಬೇಕು ಇಬ್ಬರನ್ನು ಹೇಳಿರೋದ್ರಿಂದ. ಅದರಿಂದ ಈ ಜಡ ಏನಿದೆ, ಜಡವಾದಂತಹ ಬುದ್ಧಿ, ಅದು ಚೇತನ ಅಲ್ಲ, ಆದ್ರಿಂದ ಅದನ್ನು ತಗೊಳ್ಳಿಕ್ಕೆ ಬರೋದಿಲ್ಲ ಅಂತ ತಾತ್ಪರ್ಯ. ಅನ್ಯತರಸ್ಯ ಮತ್ತು ದ್ವಿತೀಯಸ್ಯ ಅಂತ ಎರಡು ಶಬ್ದಗಳೇನಿವೆ, ಆ ಇಬ್ಬರ ಪೈಕಿ ಮೊದಲನೆಯವನು ಮತ್ತು ಎರಡನೇವನು ಅಂತ ಹೀಗಲ್ಲ ಅರ್ಥ. ಅನ್ಯತರಸ್ಯ ಅನ್ನೋದಕ್ಕೆ ಮೊದಲನೇವನು ಅಂತ ಅರ್ಥ ಅಲ್ಲ, ಅನ್ಯತರಸ್ಯ ಅಂದ್ರೆ ಒಬ್ಬ ಅಂತ ಅರ್ಥ. ಪಾನ ಮಾಡ್ತಿರುವವರು ಇಬ್ಬರೇನಿದ್ದಾರೆ ಅವರ ಪೈಕಿ ಅನ್ಯತರ ಇಬ್ಬರಲ್ಲಿ ಒಬ್ಬ ಅಂತ ಅರ್ಥ. ಮೊದಲನೇವನು ಅಂತ ಏನು ಅರ್ಥ ಅಲ್ಲ ಅದಕ್ಕೆ. ಅಂತೂ ಅವರಲ್ಲಿ ಒಬ್ಬ ಜೀವ ಅಂತ ಸಿದ್ಧ ಆದ್ಮೇಲೆ ಇನ್ನೊಬ್ಬನೂ ಕೂಡ ಚೇತನನೇ ಆಗಿರ್ಬೇಕು. ಇಬ್ಬರನ್ನು ಚೇತನನ್ನೇ ಹೇಳ್ತಿರ್ಬೇಕು. ಒಬ್ಬ ಚೇತನನ್ನ ಮತ್ತೊಬ್ಬ ಅಚೇತನನ್ನ ಶ್ರುತಿಗೆ ಹೇಳುವಂತ ಪ್ರಶ್ನೆ ಇರೋದಿಲ್ಲ. ದ್ವಿತೀಯಸ್ಯ ಚೇತನತೆಯ ಏವ ಭಾವ್ಯತ್ವ, ದ್ವಿತೀಯನಿಗೂ ಕೂಡ ಚೇತನತ್ವವೇ ಇರಬೇಕಾದ್ದರಿಂದ ಭಾವ್ಯತ್ವ ಹೀಗಿರಬೇಕಾದ್ರಿಂದ ಜೀವೇಶ್ವರಾವೇತೌ ಭವತಃ ಅಂತ ಹಿಂದೆ ವಾಕ್ಯದ ಆರಂಭದಲ್ಲಿ ಏನು ಶಬ್ದ ಇದೆ ಅಲ್ಲಿಗೆ ಅನ್ವಯ. ಹೀಗೆ ಎರಡನೇವನು ಕೂಡ ಚೇತನನೇ ಆಗಬೇಕಾದ್ರಿಂದ ಇಬ್ರು ಕೂಡ ಇವರು ಚೇತನರೇ ಆಗಬೇಕು, ಅದರಲ್ಲಿ ಜೀವ ಮತ್ತು ಈಶ್ವರರೇ ಆಗಬೇಕು ಅಂತ ಅದರ ತಾತ್ಪರ್ಯ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಅಸ್ಯ ಗೋಹೋ ದ್ವಿತೀಯ ಅನ್ವೇಷ್ಟವ್ಯ ಇತ್ಯಾದೋ ಸಜಾತಿಯ ಗ್ರಹಣಸ್ಯ ಲೋಕೆ ದರ್ಶನಾದಿತಿ ವ್ಯಾಖ್ಯಾನ ಅಯುಕ್ತಂ. ಅದಕ್ಕೆ ಅದ್ವೈತಿಗಳು ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡುವಾಗ ಏನು ಹೇಳ್ತಾರೆ ಅಂದ್ರೆ, ಅಸ್ಯ ಗೋಹೋ ದ್ವಿತೀಯ ಅನ್ವೇಷ್ಟವ್ಯ. ಈ ನಮ್ಮ ಹತ್ರ ಹಟ್ಟಿಯಲ್ಲಿ ಒಂದು ಗೋವಿದೆ, ಆ ಗೋವಿಗೆ ಇನ್ನೊಂದನ್ನು ಹುಡುಕಬೇಕು, ಅದಕ್ಕೊಂದು ಜೊತೆಯನ್ನು ಹುಡುಕಬೇಕು. ದ್ವಿತೀಯ ಅಂದ್ರೆ ಎರಡನೇದನ್ನ ಅಂತ ಅರ್ಥ. ಎರಡನೇದನ್ನ ಅಂತ ಹೇಳುವಾಗ ಜೊತೆಯಾದ ಎರಡನೇದನ್ನ ಅಂತ ಅದಕ್ಕೆ ಅರ್ಥ ಅಂತ. ಈ ಪ್ರಶ್ನೆ ಬಂದಾಗ ನಮ್ಮ ಹತ್ರ ಗೋವಿದ್ದಾಗ, ಅದರಲ್ಲಿ ಒಂದು ಎತ್ತು ಇದ್ದಾಗ ಆ ಬಂಡಿಯನ್ನು ಎಳೆಯಲಿಕ್ಕೆ ಮತ್ತೊಂದು ಎತ್ತೇ ಬೇಕು. ಆದ್ರಿಂದ ಇನ್ನೊಂದು ಎತ್ತನ್ನೇ ತಗೊಳ್ಳೋದೇ ಕಂಡು ಬರ್ತದೆ ಸಾಮಾನ್ಯವಾಗಿ. ಅದು ಸಾಮಾನ್ಯವಾಗಿ ಬಂಡಿ ಎಳೆಯುವ ಪ್ರಸಂಗ ಇದ್ದಾಗ ಹೀಗೆ. ನಮ್ಮ ಹತ್ರ ಒಂದು ಎತ್ತು ಇದ್ದಾಗ ಆ ಎತ್ತಿಗೊಂದು ಜೊತೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಕೆಲವು ಸರಿ ಆ ಎತ್ತಿಗೆ ಒಂದು ಆಕಳನ್ನು ತರಬೇಕು ಅಂತ ಪ್ರಸಂಗ ಇದ್ರೆ ಆವಾಗ ಆಕಳನ್ನು ತರಬೇಕು ಅಂತ ಅದಕ್ಕೆ ಅರ್ಥ ಆಗ್ತದೆ. ದ್ವಿತೀಯ ಅಂತ ಪುಲ್ಲಿಂಗ ಇರೋದ್ರಿಂದ ಹೇಗೂ ಎತ್ತು ಅಂತಾನೆ ಅರ್ಥ. ಪ್ರಸಂಗಾನುಸಾರವಾಗಿ ನಮ್ಮ ಎತ್ತಿಗೊಂದು ಜೊತೆಯನ್ನು ತರಬೇಕು ಅಂತ ಹೀಗೆಲ್ಲ ಅರ್ಥ ಹೇಳ್ತಿರ್ತಾರೆ. ಅಂತೂ ಪ್ರಸಂಗ ನೋಡಿ ಆ ಹೆಣ್ಣು ಗೋವು ಅಂದ್ರೆ ಆಕಳನ್ನು ತರಬೇಕು ಅಥವಾ ಗಂಡು ಅಂತ ತರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅಂತೂ ಆಕಳಿನ ಜಾತಿಯನ್ನೇ ತರ್ತಾರೆ ಹೊರತು ಎಮ್ಮೆ ಜಾತಿಯನ್ನ ಅಲ್ಲಿ ತರೋದಿಲ್ಲ. ಅದು ತಾತ್ಪರ್ಯ. ಎಷ್ಟು ಸಾಮೀಪ್ಯ ಸಾಧ್ಯವೋ ಅಷ್ಟು ಸಾಮೀಪ್ಯ ಅಂತ
ಅದರ ತಾತ್ಪರ್ಯ. ಕನ್ನಡ ಭಾಷೆಯಲ್ಲೂ ಕೂಡ ಈ ಗೋ ಅಂತ ಏನು ಶಬ್ದ ಇದೆಯಲ್ಲ, ಇದಕ್ಕೆ ಅವರಿಬ್ರು ಅಣ್ಣ ತಮ್ಮಂದರು ಜೋಡೆತ್ತುಗಳಂತೆ ಇದ್ದರು ಅಂತಾನೆ ಹೀಗೆ ಹೇಳ್ತಿರ್ತಾರೆ. ಎತ್ತು ಅನ್ನೋದು ಮನುಷ್ಯನಿಗೆ ಅತ್ಯಂತ ಸಮೀಪದ, ಎತ್ತು ಮತ್ತು ಆಕಳು ಅನ್ನೋದು ಅವನ ಸಾಮಾಜಿಕ ಜೀವನಕ್ಕೆ ಮತ್ತು ಧಾರ್ಮಿಕ ಜೀವನಕ್ಕೆ ತುಂಬಾ ಸಮೀಪವಾದ ಪ್ರಾಣಿ. ಆದ್ರಿಂದ ಅವರಿಬ್ರು ಅಣ್ಣ ತಮ್ಮಂದರು ಜೋಡೆತ್ತುಗಳಂತೆ ಇದ್ರು, ಒಬ್ಬ ತೀರ್ಕೊಂಡ, ಇವನಿಗೆ ತೊಂದರೆ ಆಯ್ತು ಅಂತ ಹೀಗೆ ಅದನ್ನ ಹೇಳ್ತಿರ್ತಾರೆ. ಹೀಗೆ ಅಸ್ಯ ಗೋಹೋ, ಅಲ್ಲಿ ಅಸ್ಯ ಗೌಹು ಅಂತಿದೆ, ಅದನ್ನ ತಿಳ್ಕೊಳ್ಬೇಕು. ಗೋಹೋ ಗವೋಹೋ ಗವಾಮ್ ಅಂತ ಹೀಗಾಗ್ಬೇಕದಕ್ಕೆ. ಗೌಹು ಅಂತಿದೆ, ಗೌಹು ಅಂತನೂ ಸರಿಯಲ್ಲ. ಒಂದು ಪುಸ್ತಕದಲ್ಲಿ ಆಗಿದೆ, ಸಂಸ್ಕೃತ ಪುಸ್ತಕದಲ್ಲಿ, ಅದನ್ನ ತಿಳ್ಕೊಳ್ಬೇಕು. ಸಜಾತೀಯ ಗ್ರಹಣ ಸೇವೆ ಲೋಕೆ ದರ್ಶನಾತ್, ಸಜಾತೀಯವಾದನ್ನ ಎಷ್ಟು ಸಾಧ್ಯವೋ ಅಷ್ಟು ಸಮೀಪವಾದದನ್ನೇ ತಗೊಳ್ಬೇಕು ಅಂತ ಲೋಕದಲ್ಲಿ ಕಂಡಿದೆ. ಆದ್ರಿಂದ ಜೀವ ಮತ್ತು ಈಶ್ವರ ಇವರನ್ನೇ ತಗೊಳ್ಬೇಕು. ಇತಿ ವ್ಯಾಖ್ಯಾನ, ಹೀಗೆ ಅದ್ವೈತರು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅದು ಸರಿಯಲ್ಲ. ಯಾಕೆಂದ್ರೆ ಸಮನ್ವಯಾಸಂಗತತ್ವ, ಜೀವೇಶ್ವರನ್ನು ಯಾಕೆ ತಗೊಳ್ಬೇಕಿಲ್ಲಿ? ಅವ್ರನ್ನ ತಗೊಳ್ಳೋದಕ್ಕೆ ಯಾವ ಅಧ್ಯಾಯ, ಯಾವ ಪ್ರಸಂಗವೂ ಇಲ್ಲ. ನಹಿ ಅಸ್ಮಿನ್ ಅಧ್ಯಾಯ ಜೀವೇ ಸಮನ್ವಯ ವಿಧೀಯತೆ, ಆಚಾರ್ಯರ ಮಾತಿದೆಯಲ್ಲ, ಅಲ್ಲಿ ಜೀವೇಶ್ವರರನ್ನ ತಗೊಳ್ಬೇಕು ಅಂತ ನೀವು ಹೇಳಿದ್ದಕ್ಕೆ, ಅದ್ವೈತಗಳು ಹೇಳಿದ್ದಕ್ಕೆ ಉತ್ತರ ಕೊಡ್ತಾರೆ. ನಚ ಜೀವೇ ಸಮನ್ವಯ ವಿಧೀಯತೆ, ಜೀವನಲ್ಲಿ ಸಮನ್ವಯ ಮಾಡಿ ಶಬ್ದಗಳನ್ನು ಸಮನ್ವಯ ಮಾಡ್ಲಿಕ್ಕೆ ಹೊರಟ ಪ್ರಸಂಗ ಅಲ್ಲ ಇದು. ಈಶ್ವರನಲ್ಲಿ ಶಬ್ದಗಳನ್ನು ಸಮನ್ವಯ ಮಾಡ್ಲಿಕ್ಕೆ ಹೊರಟದ್ದು. ಅಸ್ಮಿನ್ ಅಧ್ಯಾಯ, ಈ ಪ್ರಥಮ ಬ್ರಹ್ಮಸೂತ್ರ ಗ್ರಂಥದ ಮೊದಲನೇ ಅಧ್ಯಾಯದಲ್ಲೇ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯಿಸಲಿಕ್ಕೆ ಹೊರಟಿದ್ದಾರೆ ಹೊರತು ಜೀವನಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಹೊರಟಿಲ್ಲ. ಹಾಗೊಂದೊಳೆ ಹೊರಟಿದ್ರೆ ಏನ ಜೀವೇಶ್ವರಾವಿತಿ ಸಾಧನಂ ಸಂಗತಂ ಸ್ಯಾತ್, ಈ ಮೊದಲನೇ ಅಧ್ಯಾಯದಲ್ಲಿ ಜೀವನಲ್ಲಿ ಶಬ್ದಗಳನ್ನು ಸಮನ್ವಯ ಮಾಡ್ಲಿಕ್ಕೆ ಹೊರಟಿದ್ರೆ ಅಂತ ಅರ್ಥ. ಏನಂತ ನಮಗೆ ಆಗ ಹಾಗೊಂದೊಳೆ ಹೊರಟಿದ್ರೆ ಜೀವೇಶ್ವರವು, ಇಲ್ಲಿ ಹೇಳಲ್ಪಟ್ಟಿರುವವರು ಜೀವೇಶ್ವರವು ಏತವು ಇತಿ ಸಾಧನ, ಹೀಗೊಂದು ಸಾಧನೆ ಮಾಡುವಿಕೆ, ಅದ್ವೈತಗಳು ಸಾಧನೆ ಮಾಡುವಿಕೆ ಸಂಗತಂ ಸ್ಯಾತ್, ಸಂಗತ ಆಗ್ತಿತ್ತು. ಆದ್ರೆ ಜೀವನದಲ್ಲಿ ಸಮನ್ವಯ ಮಾಡ್ಲಿಕ್ಕೆ ಹೊರಟ ಪ್ರಸಂಗ ಇದಲ್ಲ. ಅತಃ ನಾಸೌ ವ್ಯಾಖ್ಯಾ ಯುಕ್ತ ಇತಿ ಭಾವ, ಅಸೌ ವ್ಯಾಖ್ಯಾ. ಅದ್ವೈತಿಗಳು ತಮ್ಮ ಪೂರ್ವಪಕ್ಷವನ್ನು ಖಂಡನೆ ಮಾಡಿ ಈ ತರ ಮಾಡಿದ ವ್ಯಾಖ್ಯಾನ ಅಂತ ಅನ್ನೋದು ಸರಿಯಲ್ಲ ಅಂತ ತಾತ್ಪರ್ಯ. ಸಮನ್ವಯ ಸಂಗತತ್ವಾತ್ ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಅನ್ನುವಲ್ಲಿ ಋತಂ ಪಿಬಂತೌ ಎಂಬ ಶಬ್ದದಿಂದ ಜೀವನನ್ನ ಹೇಳಿದ್ರಿ ನೀವು, ಪರಮಾತ್ಮನನ್ನು ಹೇಳಿದ್ರಿ, ಜೀವನನ್ನು ಹೇಳಿದ್ರಿ. ಆ ಜೀವನನ್ನ ಇಲ್ಲಿ ಪಾನ ಮಾಡ್ತಿದ್ದಾನೆ ಅಂತ ಶಬ್ದದಿಂದ ಹೇಳಿದಾಗಾಯ್ತು. ಅದರಿಂದ ಪಾತೃತ್ವ ಅನ್ನುವಂಥ ಗುಣ ಅವನಲ್ಲೇ ಬಂತು ಅಂತ ನೀವು ಪ್ರತಿಪಾದನೆ ಮಾಡಿದಾಗಾಯ್ತು. ಆದರೆ ಈ ಸಮನ್ವಯ ಅವನಲ್ಲೇ ಋತಂ ಪಿಬಂತೌ ಎಂಬ ಸಮನ್ವಯವನ್ನು ನೀವು ಮಾಡಿದ್ದು, ಪ್ರಕೃತ ಈಗ ನೀವು ಮಾಡಿದ್ದು, ಈ ಸೂತ್ರದ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಇದ್ದಾಗ ಜೀವನದಲ್ಲಿ ನೀವು ಮಾಡಿದ ಸಮನ್ವಯ ಸರಿಯಾಗಲಿಲ್ಲ, ಅದ್ವೈತಗಳು ಮಾಡಿದ ಸಮನ್ವಯ ಸರಿಯಾಗೋದಿಲ್ಲ. ಯಾಕೆಂದ್ರೆ ಒಟ್ಟಾರೆ ಅಧ್ಯಾಯ, ಈ ಮೊದಲನೇ ಅಧ್ಯಾಯ ಅನ್ನೋದೇ ಪರಮಾತ್ಮನಲ್ಲಿ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸಲಿಕ್ಕೆ ಇದೆ ಹೊರತು ಜೀವನದಲ್ಲಿ ಶಬ್ದ ಸಮನ್ವಯ ಮಾಡಲಿಕ್ಕೆ ಅದು ಹೊರಟಿಲ್ಲ. ಅದರಿಂದ ನೀವು ಮಾಡಿದ್ದು ಉಚಿತ ಅಲ್ಲ ಅಂತ ಅದರ ತಾತ್ಪರ್ಯ. ಈ ಪಾನ ಮಾಡ್ತಿರುವವರು ಇಬ್ರು ಅಂತ ಅಲ್ಲಿ ಬಂದಿದೆ, ಇಬ್ರು ಅಂತ ಬಂದಿರೋದ್ರಿಂದ ಇಬ್ರು ಸಜಾತಿಯರನ್ನೇ ತಗೊಳ್ಬೇಕು ಅಂತ ಅದ್ವೈತಗಳೇನು ಪ್ರತಿಪಾದನೆ ಮಾಡಿದ್ರು. ಆ ಯುಕ್ತಿಗೇನು ನಮ್ಮಿಂದ ಆಕ್ಷೇಪ ಇಲ್ಲ. ಆದ್ರೆ ಅದರಿಂದ ಯಾರನ್ನ ಇಬ್ರನ್ನ ತಗೊಳ್ಬೇಕು ಅಂತ ಅನ್ನೋದು ಪ್ರಶ್ನೆ. ಈಗ ಇಬ್ರು ಪರಮಾತ್ಮನ ಎರಡು ರೂಪಗಳನ್ನೇ ತಗೊಳ್ಬೇಕು ಅಂತ ನಾವು ಹೇಳಿದ್ವಿ, ಜೀವೇಶ್ವರನ್ನು ತಗೊಳ್ಬೇಕು ಅಂತ ನೀವು ಅದ್ವೈತಗಳು ಹೇಳಿದ್ರಿ, ಜೀವ ಮತ್ತು ಬುದ್ಧಿಯನ್ನು ತಗೊಳ್ಬೇಕು ಅಂತ ಮತ್ತೊಬ್ರು ಯಾರೋ ಸಾಂಖ್ಯರೋ ಇತ್ಯಾದಿಗಳು ಯಾರೋ ಹೇಳಿದ್ರು. ಈಗ ನಾವೇನ್ ಹೇಳಿದ್ವಿ, ಅಂತವ್ರು ಪಾನ ಮಾಡ್ತಿರುವವರು ಇಬ್ಬರು ಅಂದ್ರೆ ಆ ದ್ವಿವಚನ ಅನ್ನೋದು ಪರಮಾತ್ಮನ ಎರಡು ರೂಪಗಳನ್ನು ಹೇಳ್ತದೆ. ಆ ಎರಡು ರೂಪಗಳಿಗೂ ಸಮಾನತೆ ಇದೆ ಅಂತನ್ನೋದು. ಯಾಕಂದ್ರೆ ಎರಡು ರೂಪಗಳು ಪಾನ ಮಾಡ್ತಾ ಇವೆ, ಎರಡು ರೂಪಗಳು ಪಾನ ಮಾಡ್ತಿವೆ, ಅದರಿಂದ ಅವುಗಳನ್ನೇ ತಗೊಳ್ಬೇಕು ಅಂತ ಅನ್ನೋದು ಶಾಸ್ತ್ರ ಸಿದ್ಧ. ನಿಮ್ಮ ಆ ಯುಕ್ತಿಗೇನು ಬಾಧಕ ಇಲ್ಲ, ಆ ಯುಕ್ತಿ ಮೂಲಭೂತವಾಗಿ ಸರಿ ಇದೆ. ಆದ್ರೆ ಇಲ್ಲಿ ಜೀವ ಮತ್ತು ಈಶ್ವರನ್ನು ತಗೊಳ್ಬೇಕು ಅಂತ ನೀವು ಪ್ರತಿಪಾದನೆ ಮಾಡಿದ್ದು ಸರಿಯಾಗಲಿಲ್ಲ ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.